ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. ಓಕೆ, ಇಂದು ನಾವು ನೋಡೋದು ಇಗ್ನೋ ಗ್ರೀವೆನ್ಸ್ ಆರ್ ಕಂಪ್ಲೇಂಟ್ ಪ್ರೋಸೆಸ್ ಬಗ್ಗೆ. ಓಕೆ, ನೀವು ಇಗ್ನೋ ಅಡ್ಮಿಷನ್ ತೆಗೆದುಕೊಂಡ ನಂತರ ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ಬರುತ್ತವೆ. ಉದಾಹರಣೆಗೆ, ಸ್ಟಡಿ ಮೆಟೀರಿಯಲ್ ಸಿಗದೇ ಇರೋದು, ಅಸೈನ್ಮೆಂಟ್ ಮಾರ್ಕ್ಸ್ ಅಪ್ಡೇಟ್ ಆಗದೇ ಇರೋದು, ರೀಜಿಯನಲ್ ಸೆಂಟರ್ ಅಥವಾ ಸ್ಟಡಿ ಸೆಂಟರ್ ಸಮಸ್ಯೆಗಳು. ಇಂತಹ ಎಲ್ಲ ಸಮಸ್ಯೆಗಳಿಗಾಗಿ ಇಗ್ನೋ ಪೋರ್ಟಲ್ನಲ್ಲಿ ಗ್ರೀವೆನ್ಸ್ ಆರ್ ಕಂಪ್ಲೇಂಟ್ ಕೊಡುವ ಆಪ್ಷನ್ ಇದೆ. ಹಾಗಾದರೆ ಕಂಪ್ಲೇಂಟ್ ಹೇಗೆ ಕೊಡಬೇಕು ಅಂತ ನೋಡೋಣ. ಓಕೆ, ಮೊದಲು ಇಗ್ನೋ ಗ್ರೀವೆನ್ಸ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಸಬ್ಮಿಟ್ ಕಂಪ್ಲೇಂಟ್ ಅಥವಾ ರಿಜಿಸ್ಟರ್ ಗ್ರೀವೆನ್ಸ್ ಅನ್ನೋ ಆಪ್ಷನ್ ಇರುತ್ತದೆ. ಅದನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ನಿಮ್ಮ ಸಬ್ಜೆಕ್ಟ್ ಅಥವಾ ಇಶ್ಯೂ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಪ್ರಾಬ್ಲಮ್ ಯಾವ ಕ್ಯಾಟಗರಿಗೆ ಬರುತ್ತದೆ ಅನ್ನೋದನ್ನು ಚೂಸ್ ಮಾಡಬೇಕು. ಸ್ಟಡಿ ಮೆಟೀರಿಯಲ್, ಅಸೈನ್ಮೆಂಟ್, ಎಕ್ಸಾಮ್ ಎಕ್ಸೆಟ್ರಾ. ಮುಂದೆ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಬೇಕು. ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಪ್ರೋಗ್ರಾಮ್ ನೇಮ್. ಓಕೆ, ನಂತರ ನಿಮ್ಮ ಕಂಪ್ಲೇಂಟನ್ನು ಕ್ಲಿಯರಾಗಿ ಟೈಪ್ ಮಾಡಿ. ಎಲ್ಲ ಡೀಟೇಲ್ಸ್ ಸರಿಯಾಗಿ ಫಿಲ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೇಂಟ್ ಸಬ್ಮಿಟ್ ಮಾಡಿದ ನಂತರ ಏನು ಮಾಡಬೇಕು? ಓಕೆ, ನೋಡೋಣ. ನಿಮ್ಮ ಗ್ರೀವೆನ್ಸ್ಗೆ ಒಂದು ರೆಫರೆನ್ಸ್ ನಂಬರ್ ಸಿಗುತ್ತದೆ. ಅದನ್ನು ನೋಟ್ ಮಾಡಿಕೊಂಡು ಇಡಿ. ಕಂಪ್ಲೇಂಟ್ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು? ಪೋರ್ಟಲ್ನಲ್ಲಿ ಚೆಕ್ ಗ್ರೀವೆನ್ಸ್ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತದೆ. ಅಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಎಂಟರ್ ಮಾಡಿ ನಿಮ್ಮ ಕಂಪ್ಲೇಂಟ್ ಸ್ಟೇಟಸ್ ನೋಡಬಹುದು. ಇದು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್, ಏಕೆಂದರೆ ನೀವು ಕಂಪ್ಲೇಂಟ್ ಕೊಡದೇ ಇದ್ದರೆ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಸಿಗೋದು ಕಷ್ಟ. ಹಾಗಾಗಿ ಯಾವುದೇ ಇಶ್ಯೂ ಇದ್ದರೆ ಡಿಲೇ ಮಾಡದೆ ಗ್ರೀವೆನ್ಸ್ ಸಬ್ಮಿಟ್ ಮಾಡಿ. ಓಕೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬೈ ಬಾಯ್.